ಮೈಸೂರು ಅಂದ ತಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದು ಅರಮನೆ, ಪರಂಪರೆ, ಇತಿಹಾಸ, ದಸರಾ ಹಾಗೆ ಶಾಂತಿಯುತ ಜೀವನ. ಇಲ್ಲಿನ ಒಂದೊಂದು ರಸ್ತೆ, ಕಟ್ಟಡ, ವೃತ್ತಗಳು ಒಂದೊಂದು ಕಥೆಗಳನ್ನು ಹೇಳುತ್ತವೆ. ಮೈಸೂರಿನ ಪರಂಪರೆ ಇತಿಹಾಸವನ್ನು ಕೆದಕ್ತಾ ಹೋದರೆ ನಿತ್ಯ ನೂತನ ಅನಿಸೋ ಸಾಕಷ್ಟು ವಿಷಯಗಳನ್ನು ತಿಳ್ಕೋಬಹುದು. ಮೈಸೂರಿನವರೇ ಆದ ಎಷ್ಟೋ ಜನಕ್ಕೆ ತಾವು ದಿನ ಓಡಾಡೋ ರಸ್ತೆ, ಅದರ ಹೆಸರು ಹಾಗೂ ಅಲ್ಲಿ ನಡೆದಿರಬಹುದಾದ ಐತಿಹಾಸಿಕ ಘಟನೆಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಮೈಸೂರಿನ ಪ್ರಮುಖ ಐತಿಹಾಸಿಕ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತದಾದರೂ ಈ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ಸಿಗುವ ಆಶ್ಚರ್ಯಕರ ಪರಂಪರೆ ಇತಿಹಾಸದ ಕುರುಹುಗಳ ಬಗ್ಗೆ ಮಾಹಿತಿ ಸಿಗೋದು ಕಷ್ಟ ಸಾಧ್ಯ. ನೋಡಿದ್ರೆ ಬಹಳ ಸಾಮಾನ್ಯ ಅನಿಸೋ ಕಟ್ಟಡವೊಂದಕ್ಕೆ ಅದೆಷ್ಟೋ ವರ್ಷಗಳ ಇತಿಹಾಸ ಇರುತ್ತೆ. ಅದರ ಹೆಸರಿನ ಹಿಂದೆ ದೊಡ್ಡದೊಂದು ಕಥೆ ಇರುತ್ತೆ. ಆ ಕಟ್ಟಡ ಅಲ್ಲಿ ಯಾಕೆ ನಿರ್ಮಾಣ ಆಯಿತು ಅನ್ನೋದಕ್ಕೆ ವಿಶೇಷ ಕಾರಣ ಕೂಡ ಇರುತ್ತೆ. ಇದರೊಂದಿಗೆ ನಗರದ ತುಂಬ ಯಾರಿಗೂ ಗೊತ್ತಿರದ ಎಷ್ಟೋ ಐತಿಹಾಸಿಕ ಸ್ಥಳಗಳು ಕೂಡ ಇದೆ. ಇಂತಹ ಆಸಕ್ತಿದಾಯಕ ಸಂಗತಿಗಳನ್ನೆಲ್ಲ ನಿಮ್ಮ ಮುಂದಿಡುವ ಪ್ರಯತ್ನವೇ ಮೈಸೂರಿನ ಪರಂಪರೆಯ ಪುಟಗಳು. ಬನ್ನಿ, ಮೈಸೂರಿನ ಪರಂಪರೆಯ ಪುಟಗಳನ್ನು ಒಂದೊಂದಾಗಿ ತಿರುಗೋಣ.